ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೆಂಪರೆನ್ಸ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಈ ಟೆಂಪರೆನ್ಸ್ ಕಾರ್ಡ್ನ ನೀವು ಹೆಂಗೆ ಗುರುತಿಸ್ತೀರಾ? ಕೆಳಗಡೆ ಕ್ಲೀನಾಗಿ ಟೆಂಪರೆನ್ಸ್ ಅಂತ ವರ್ಡ್ ಬರ್ತಿರುತ್ತೆ, ಅರ್ಥ ಆಯ್ತಾ? ಅದು ಒನ್ ವೇ. ಇನ್ನೊಂದು ವೇ, ನೀವು ಈ ಥರ ಒಬ್ಬ ಲೇಡಿ ಈ ಥರ 2 ಕಪ್ ಇಟ್ಕೊಂಡು ನೀರನ್ನ ಹಾಕ್ತಾ ಇರೋ ಥರ ನೋಡಿದ್ರು ನೀವು ಇದನ್ನು ನೀವು ಏಂಜಲ್ ಅಂತ ಅನ್ಕೋಬೋದು, ಆಯಿತಾ? ಸೊ ಈ ಥರ ನೀವು ನೋಡಿದ್ರೆ ಇದನ್ನು ಟೆಂಪರೆನ್ಸ್ ಕಾರ್ಡ್ ಅಂತ ನೀವು ಗುರುತಿಸ್ಬೋದು, ಅರ್ಥ ಆಯ್ತಾ? ಇವಾಗ ಈ ಟೆಂಪರೆನ್ಸ್ ಕಾರ್ಡು ಯಾವ ಝೋಡಿಯಾಕ್ ಸೈನ್ಗೆ ರೆಸನೇಟ್ ಆಗುತ್ತೆ ಅರ್ಥ ಮಾಡ್ಕೊತ ಬರೋಣ. ಈ ಟೆಂಪರೆನ್ಸ್ ಕಾರ್ಡ್ ಬಂದ್ಬಿಟ್ಟು ಸ್ಯಾಜಿಟೇರಿಯಸ್ ಝೋಡಿಯಾಕ್ ಸೈನ್ಗೆ ರೆಸನೇಟ್ ಆಗುತ್ತೆ. ಯಾಕೆ ಸ್ಯಾಜಿಟೇರಿಯಸ್ ಅಂತ ಅಂದರೆ, ಬಿಕಾಸ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು, ಇಲ್ಲಿ 14 ಅಂತ ತೋರಿಸಿದೆ. 5 + 4 = 9 ನಂಬರ್ ಆಸ್ಟ್ರಾಲಜಿಯಲ್ಲಿ ಯಾವ ಹೌಸ್ ತೋರಿಸುತ್ತೆ? 9th ಹೌಸ್ ಅಂತ ಅಂದರೆ ಇಟ್ ಶೋಸ್ ರಿಲಿಜಿಯನ್, ಜುಪಿಟೇರಿಯನ್ ಹೌಸ್. ಅದು ಇಟ್ಸ್ ಅ ಹೌಸ್ ಆಫ್ ಸ್ಯಾಜಿಟೇರಿಯಸ್. ಅದಕ್ಕೆ ನೀವು ಈ ಟೆಂಪರೆನ್ಸ್ ಕಾರ್ಡ್ನ ಸ್ಯಾಜಿಟೇರಿಯಸ್ಗೆ ಹೋಲಿಸ್ಬೋದು, ಅರ್ಥ ಆಯ್ತಾ? ಸ್ಯಾಜಿಟೇರಿಯಸ್ ಅಂತ ಅಂದರೆ ಕನ್ನಡದಲ್ಲಿ ಧನಸ್ಸು ರಾಶಿ ಅಂತ ನಾವೇನು ಕರಿತೀವಿ, ಆ ಝೋಡಿಯಾಕ್ ಸೈನ್, ಆ ಆಸ್ಟ್ರಾಲಜಿಯ ಜ್ಯೋತಿಷ್ಯದ ರಾಶಿ ಬಂದ್ಬಿಟ್ಟು ಇದು ತೋರಿಸೋದು ಸ್ಯಾಜಿಟೇರಿಯಸ್ ಅಂದರೆ ಧನಸ್ಸು ರಾಶಿಗೆ ಈ ಟೆಂಪರೆನ್ಸ್ ಕಾರ್ಡ್ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ, 14 ಅಂದರೆ 4 + 5 ಆ್ಯಡ್ ಮಾಡಿದ್ರೆ 9 ಅಂದರೆ 9. ಆ 9 ಬಂದ್ಬಿಟ್ಟು ಧನಸ್ಸು ರಾಶಿಗೆ ಹೋಲಿಸೋದು ಆಸ್ಟ್ರಾಲಜಿಯಲ್ಲಿ 9th ಹೌಸಲ್ಲಿ, ಅರ್ಥ ಆಯ್ತಾ? ಹಾಗಾಗಿ ನೀವು ಇದನ್ನ ಧನಸ್ಸು ರಾಶಿಗೆ ಹೋಲಿಸ್ಬೋದು. ಇವಾಗ ಈ ಟೆಂಪರೆನ್ಸ್ ಕಾರ್ಡ್ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದು ನೀವು ಇದನ್ನು ಮೇ ಬಿ ಕಾರ್ಡ್ ಅಂತ ಅನ್ಕೋಬಹುದು. ಯಾಕೆ ಅಂತ ಅಂದರೆ, ಈ ಕಾರ್ಡ್ ಬಂದ್ಬಿಟ್ಟು ತಾಳ್ಮೆನ ತೋರಿಸುತ್ತೆ. ಇದೇನು ತೋರಿಸುತ್ತೆ ಅಂದರೆ, ನೀವು ಯಾವುದೇ ಸಿನಾರಿಯಲ್ಲಿ ಕೇಳ್ತಿರೋ ಈ ಕಾರ್ಡ್ ಬಂದರೆ ನೀವು ಏನಕ್ಕಾದ್ರೂ ತುಂಬ ರಶ್ ಮಾಡ್ತಿದ್ದೀರಾ ಅನಿಸುತ್ತೆ. ತಾಳ್ಮೆಯಿಂದ ಇರಿ, ಎಲ್ಲದನ್ನು ಹಿತಮಿತವಾಗಿ ಮಾಡಿ. ಮೇ ಬಿ ನೀವು ಏನಾದ್ರು ಒಂದು ಕೆಲಸಕ್ಕೆ ತುಂಬ ಹಾರ್ಡ್ ವರ್ಕ್ ಆಗ್ತಿದ್ದೀರಾ ಅನಿಸುತ್ತೆ, ಇಲ್ಲ ತುಂಬ ಎಫರ್ಟ್ಸ್ ಆಗ್ತಿದ್ದೀರಾ ಅಂತ ಅನಿಸುತ್ತೆ. ಯಾವುದೇ ಆಗಲಿ ಜಾಸ್ತಿ ಆದರೂ ಒಳ್ಳೇದಲ್ಲ. ಅಂದರೆ ಅಮೃತನೂ ಒಳ್ಳೆಯದು ಅಂತ ಅತಿಯಾಗಿ ಕುಡಿದ್ರೆ ಅದು ವಿಷ ಆಗಿ ಪರಿವರ್ತನೆ ಆಗುತ್ತೆ. ಈ ಮಾತು ಕೇಳಿದ್ದೀರಾ ಅಲ್ವಾ? ಅದೇ ಥರನೇ ಯಾವುದನ್ನು ಎಷ್ಟಕ್ಕೆ ಮಾಡಬೇಕೋ, ಯಾರ ಹತ್ರ ಎಷ್ಟು ಮಾತಾಡಬೇಕೋ, ಯಾವ ಕೆಲಸ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ರೆ ಮಾತ್ರ ಅದಕ್ಕೆ ತಕ್ಕ ಒಳ್ಳೆ ಫಲಿತಾಂಶ ಬರೋದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಅದ್ರ ಕೊಡೋ ರಿಸಲ್ಟು ರಿವರ್ಸಲ್ಲಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಹಂಗಾಗಿ ಏನೇ ಮಾಡಿದ್ರೂ ಮಿತಕರವಾಗಿ ಮಾಡಿ ಅನ್ನೋದು ಮಾಡರೇಷನ್ ಅಂತ ನಾವೇನು ಕರಿತೀವಿ, ಆ ಥರ ಮಿತಕರವಾಗಿ ಮಾಡಿ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿ ಅಂತ ತೋರಿಸುತ್ತೆ. ತುಂಬ ತಾಳ್ಮೆಯಿಂದ ಇರಿ ಅಂತಲೂ ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತ ಅಂದರೆ, ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕು. ಅಂದರೆ ನಿಮ್ಮ ಮನಸ್ಥಿತಿ ಅಂತ ಅಂದರೆ ಲೈಕ್ ನಿಮಗೆ ಮಾನಸಿಕವಾಗಿ ಕೊರತೆ ಇದೆ ಅಂತ ಅಲ್ಲ, ಲೈಕ್ ನಿಮ್ಮನ್ನೇ ನೀವು ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಅಂದರೆ ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಯಾಕೆ ಕೋಪ ಬರ್ತಾ ಇದೆ, ಯಾಕೆ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆ, ಯಾಕೆ ಒಂದೊಂದ್ಸಲ ಅಳು ಬರುತ್ತೆ. ಸೊ ನಿಮ್ಮನ್ನು ನೀವೇ ಗಮನಿಸಿ, ಸ್ವಲ್ಪ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಸೆಲ್ಫ್ ಗ್ರೋತ್ ಕಡೆ ವರ್ಕ್ ಮಾಡಿ, ಅಂದರೆ ಸೆಲ್ಫ್ ಲವ್ ಕಡೆ ವರ್ಕ್ ಮಾಡಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕಂತ ತೋರಿಸುತ್ತೆ. ಮತ್ತು ಇನ್ನೊಂದೇನು ಗೈಡೆನ್ಸ್ ತೋರಿಸುತ್ತೆ ಅಂತಂದರೆ, ಮೆಡಿಟೇಷನ್, ತುಂಬ ಧ್ಯಾನ ಮಾಡಿ ಅಂತಲೂ ತೋರಿಸುತ್ತೆ. ನಿಮ್ಮನ್ನು ನೀವು ಅಂದರೆ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ನಿಮ್ಮನ್ನು ನೀವು ತುಂಬ ಹಂಬಲ್ ಆಗಿಡ್ಕೋಬೋದು. ಒಂದ್ಸಲ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ತುಂಬ ಪ್ರೌಡ್ನೆಸ್ ಅನಿಸುತ್ತೆ, ಒಂದೊಂದ್ಸಲ ಹೆಂಗೆ ಅನಿಸುತ್ತೆ ಅಂದರೆ ಒಂಥರ ಈ ಭೂಮಿ ಮೇಲೆ ಎಲ್ಲ ಎಲ್ಲೋ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಒಂದ್ಸಲ ಏನಾದ್ರು ತುಂಬ ಕೆಲಸ ಆದಾಗ ಪ್ರೌಡ್ನೆಸ್ ಆಗೋದು, ಇದು ನ್ಯಾಚುರಲ್, ಎಲ್ಲ ಮನುಷ್ಯರಿಗೂ ಇದು ಕಾಮನ್ ಆಗುತ್ತೆ. ಅದಕ್ಕೆ ನಾವು ಮೇಜರ್ ಸೊಲ್ಯೂಷನ್ ಅಂದರೆ ಗ್ರೌಂಡಿಂಗ್, ಅಂದರೆ ನಮ್ಮನ್ನು ನಾವು ತುಂಬ ಹಂಬಲ್ಲಾಗಿ ಇಟ್ಕೋಬೇಕು. ಆ ಥರ ಹಂಬಲ್ಲಾಗಿ ಅನ್ನೋಕ್ಕಿಂತ ಈ ಮೊಮೆಂಟ್ಗೆ ನಾವು ಬರಬೇಕು. ಅಂದರೆ ಈ ಕ್ಷಣದಲ್ಲಿ ಬದುಕೋ ಥರ ನಮ್ಮ ಮನಸ್ಥಿತಿನ ಮಾಡ್ಕೋಬೇಕು ಅಂತ ಅಂದರೆ ತುಂಬ ಧ್ಯಾನ ಮಾಡಬೇಕು. ನೀವು ಈ ಕ್ಷಣದಲ್ಲಿ ಬದುಕಿದಾಗ, ತುಂಬ ಧ್ಯಾನ ಮಾಡಿದಾಗ ಮನಸ್ಸು ತಾಳ್ಮೆ ಸ್ಥಿತಿಗೆ ಹೋಗುತ್ತೆ, ಅರ್ಥ ಆಯ್ತಾ? ಸೊ ಈ ಮೊಮೆಂಟಲ್ಲಿ ಬದುಕೋ ಥರ ನೀವು ನಿಮ್ಮ ಮನಸ್ಥಿತಿ ಮಾಡ್ಕೊಂಡಾಗ ನಿಮಗೆ ಏನೂ ಎಫೆಕ್ಟ್ ಆಗಲ್ಲ, ಯಾವ ಎಮೋಷನ್ಸು ಎಫೆಕ್ಟ್ ಆಗಲ್ಲ. ಮೇ ಬಿ ಈಗ ನೀವು ಕೈ ಆಗ್ತಾ ಇರೋ ಕೆಲಸ ನಿಮ್ಗೆ ಈಗ ಆಗ್ದಲೇ ಇರ್ಬೋದು, ಬಟ್ ಧ್ಯಾನದಿಂದ ನಿಮ್ಮ ಮನಸ್ಥಿತಿ ಈಗಿನ ಕ್ಷಣಕ್ಕೆ ಬರುತ್ತೆ ಮತ್ತು ತುಂಬ ತಾಳ್ಮೆಯಿಂದ ಆಗುತ್ತೆ ಅಂತ ಈ ಟೆಂಪರೆನ್ಸ್ ಕಾರ್ಡ್ ತೋರಿಸುತ್ತೆ, ಅರ್ಥ ಆಯ್ತಾ? ಇದು ಹೀಲಿಂಗ್, ನಿಮ್ಮ ಮೇಲೆ ವರ್ಕ್ ಮಾಡಿ, ಇಲ್ಲ ನಿಮ್ಮ ಹಳೆ ಉಣ್ಸು ಹೀಲ್ ಆಗ್ತಾ ಇದೆ, ಅದನ್ನು ತಾಳ್ಮೆಯಿಂದ ನರ್ಚರ್ ಮಾಡಿ ಹೀಲ್ ಮಾಡಿ ಅಂತಲೂ ತೋರಿಸುತ್ತೆ. ಸೊ ಇದು ಅಪ್ರೈಟ್ ಟೆಂಪರೆನ್ಸ್ ಕಾರ್ಡ್ದು ಅರ್ಥ. ಇವಾಗ ರಿವರ್ಸ್ ಟೆಂಪರೆನ್ಸ್ ಕಾರ್ಡ್ ಅರ್ಥ ಮಾಡ್ಕೊತ ಬರೋಣ.
ರಿವರ್ಸ್ ಟೆಂಪರೆನ್ಸ್ ಕಾರ್ಡ್ ಕೂಡ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದರೂ ಇದನ್ನು ನೀವು ಮೇ ಬಿ ಕಾರ್ಡ್ ಅಂತ ಅನ್ಕೋಬೋದು. ಯಾಕಂತ ಅಂದರೆ ಇದು ರಿವರ್ಸಲ್ ಬಂದರೆ ನೀವು ಕಂಪ್ಲೀಟ್ಲಿ ಒಂದು ಸಿಚುವೇಶನಿಂದ ಔಟ್ ಆಫ್ ಬ್ಯಾಲೆನ್ಸ್ ಹೋಗ್ಬಿಟ್ಟಿದ್ದೀರಾ. ಅಂದರೆ ನಿಮ್ಮಲ್ಲಿ ಅತೀವ ತಾಳ್ಮೆನೇ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ತುಂಬ ಅರ್ಜೆನ್ಸಿ ನಿಮಗೆ, ಅದು ಈಗಲೇ ಆಗ್ಬಿಡ್ಬೇಕು, ಇವಾಗಲೇ ಕೆಲಸ ಆಗಬೇಕು, ಯಾಕೆ ಆಗ್ತಾ ಇಲ್ಲ ಈ ಥರದ ಎನರ್ಜಿ ಇದೆ ನಿಮಗೆ. ಸುಮ್ಮನೆ ಹಂಗಾಗಿ ಫ್ರಸ್ಟ್ರೇಟ್ ಆಗೋದು, ಸರಿಯಾದ ಟೈಮಿಗೆ ತಿಂದಿಲ್ದಿರೋದು, ಸರಿಯಾದ ಟೈಮಿಗೆ ನಿಮ್ಮ ದಿನನಿತ್ಯ ಕಾರ್ಯಗಳ ಮೇಲೆ ಇದು ತುಂಬ ಎಫೆಕ್ಟ್ ಆಗ್ತಾ ಇರ್ಬೋದು. ಅದು ತೋರಿಸುತ್ತೆ ಇದು. ಬಿಕಾಸ್ ನಿಮ್ಮ ಕೆಲಸ ಆಗ್ತಾ ಇಲ್ಲ ಅಂತ ಫ್ರಸ್ಟ್ರೇಷನಿಂದ ಆಂಗ್ಸೈಟಿ ಬರ್ತದೆ. ಆಂಗ್ಸೈಟಿಯಿಂದ ನೀವು ಸರಿಯಾಗಿ ತಿಂತಾ ಇಲ್ಲ, ಆ ದಿನನಿತ್ಯದ ಕಾರ್ಯಗಳನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ, ರೂಟೀನ್ ಚೇಂಜ್ ಆಗ್ತಾ ಇದೆ. ಯಾಕಂತಂದರೆ ನೀವು ಒಂದು ಕೆಲಸ ಈಗಿರೋ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಯೋಚನೆ ಮಾಡೋ ಬದಲು ಆಗಿಲ್ದಿರೋ ಕೆಲಸದ ಬಗ್ಗೆ ಯೋಚನೆ ಮಾಡಿ ಫ್ರಸ್ಟ್ರೇಟ್ ಆಗಿ ತಾಳ್ಮೆ ಕಳ್ಕೊತಾ ಇದ್ದೀರಾ ಅಂತ ತೋರಿಸುತ್ತೆ. ಗೈಡೆನ್ಸ್ ಬಂದ್ಬಿಟ್ಟು ತಾಳ್ಮೆಯಿಂದ ಇರಿ ಅಂತ. ಇಲ್ಲಿ ನೀವು ತಾಳ್ಮೆನೇ ಕಂಪ್ಲೀಟಾಗಿ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ತೋರಿಸುತ್ತೆ ಇದು. ಇನ್ನೊಂದೇನು ತೋರಿಸುತ್ತೆ ಅಂತಂದರೆ ನೀವು ತುಂಬ ಈ ಕ್ಷಣದಲ್ಲಿ ಬದುಕೋದನ್ನು ಕಲಿಬೇಕು. ಹೋಗ್ಬಿಟ್ಟಿದೆ, ಯಾಕಂದರೆ ಮೈಂಡಲ್ಲಿ ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರೆ ಇಲ್ಲಿ ಕಾಮಾಗಿರಿ ಅಂತಲೂ ತೋರಿಸುತ್ತೆ. ಇನ್ನೊಂದು ತೋರಿಸುತ್ತೆ ಅಂತಂದರೆ ದೇವರಿಗೆ ಪ್ರತಿನಿತ್ಯ ಧ್ಯಾನ ಮಾಡಿ. ಅಂದರೆ ಎಷ್ಟೊಂದು ಜನಕ್ಕೆ ಹೆಂಗೆ ಗೊತ್ತಾ, ಕಣ್ಣಿಲ್ದೇ ಇರೋರಿಗೆ ನಮಗೆ ಕಣ್ಣಿದ್ರೆ ಸಾಕಪ್ಪ ಅಂತಾರೆ. ಎಷ್ಟೊಂದು ಜನಕ್ಕೆ ಪಾಪ ಬೆನ್ನಿದ್ದವ್ರಿಗೆ ನಮಗೆ ಬೆನ್ನು ಸರಿಯಾಗಿದ್ದು ನೀಟಾಗಿ ನಡೆಯೋ ಥರ ಆದರೆ ಸಾಕಪ್ಪ ಅಂತಾರೆ. ಎಷ್ಟೊಂದು ಜನ ಕಿವಿ ಕೇಳಿಸ್ತಿಲ್ದೇ ಇರೋರಿಗೆ ನಮಗೆ ಕೇಳಿಸೋ ಕಿವಿ ಇದ್ದರೆ ಸಾಕಪ್ಪ ಅಂತ ಅಂತಾರೆ. ಎಷ್ಟೊಂದು ಜನಕ್ಕೆ ಪಾಪ ಬಾಯಿ ಇಲ್ಲದೆ ಇರೋರಿಗೆ ಅಪ್ಪ ದೇವ್ರೆ ನಮಗೆ ಮಾತಾಡೋಕ್ಕೆ ಬಾಯಿ ಸಿಕ್ಕರೆ ಸಾಕಪ್ಪ ಅಂತ ಅಂತಾರೆ. ನಾವು ಲೈಫಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ತುಂಬ ಗ್ರೇಟ್ಫುಲ್ ಆಗಿರಬೇಕು ಗೊತ್ತಾ. ಬಿಕಾಸ್ ಇಷ್ಟು ಒಳ್ಳೆ ನಮ್ಗೆ ಮಾನವ ಜನ್ಮ 8,60,000 ಜನ್ಮಗಳಾದ ಮೇಲೆ ಸಿಗೋದು ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ನಾವು ತುಂಬ ಋಣಿಯಾಗಿರಬೇಕು. ನಮಗಿರೋ ಪ್ರತಿಯೊಂದ್ರ ಮೇಲೂ ನಾವು ತುಂಬ ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ ಥ್ಯಾಂಕ್ಫುಲ್ ಆಗಿರಬೇಕು ಯೂನಿವರ್ಸಿಗೆ. ಇಲ್ಲಿ ಏನಾಗ್ತಿದೆ ಅಂತಂದರೆ ನೀವು ನಿಮ್ಗೆ ಇಲ್ಲದೆ ಇರೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಆ ಯೂನಿವರ್ಸಿಗೆ ನಿಮ್ಮ ಹತ್ರ ಇರೋದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಕೃತಜ್ಞತೆ ಭಾವನೆ ತೋರಿಸ್ತಾ ಇಲ್ಲ. ಅದನ್ನು ತೋರಿಸ್ಬೇಕು ಅಂತ ತೋರಿಸುತ್ತೆ ಇದು. ಮತ್ತೆ ನಿಜವಾಗ್ಲೂ ಲೈಫಲ್ಲಿ ನಾವು ಆ ಥರ ಪಾಪ ಎಷ್ಟೊಂದು ಜನ ಅಂಗವಿಕಲರು ಅವರೆಲ್ಲ ನೋಡಿದಾಗ ನಾವು ಎಷ್ಟು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಅನಿಸುತ್ತೆ. ಇದು ಸತ್ಯದ ಮಾತು. ಅರ್ಥ ಆಯ್ತಾ? ನೀವು ಆ ಥರ ವಿಷಯಗಳನ್ನ ಥಿಂಕ್ ಮಾಡಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಹತ್ರ ಇರೋದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದು ಈಗಿನ ಕ್ಷಣದಲ್ಲಿ ನೀವೇನು ಮಾಡಬೇಕು ಅದ್ರ ಕಡೆ ಗಮನ ಕೊಡ್ತಾ ಬನ್ನಿ. ತಾಳ್ಮೆ ಕಳ್ಕೊಬೇಡಿ ಅನ್ನೋದನ್ನ ಕ್ಲಿಯರಾಗಿ ತೋರಿಸುತ್ತೆ. ತುಂಬ ಧ್ಯಾನ ಮಾಡಿ ಅಂತ ಇದು ಗೈಡೆನ್ಸ್ ತೋರಿಸುತ್ತೆ. ಅರ್ಥ ಆಯ್ತಾ? ಇದು ರಿವರ್ಸಲ್ ಬಂದಾಗ ಇಲ್ಲ ನೀವು ತುಂಬ ಏನಕ್ಕೋ ಅತೀವ ಇನ್ವಾಲ್ವ್ ಆಗಿದ್ದೀರಾ. ಅಂದರೆ ಹೇಳಿಲ್ವಾ, ಎಷ್ಟು ಬೇಕೋ ಅಷ್ಟು ಮಾಡೋಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಇನ್ಫ್ಯಾಕ್ಟ್ ಅಪ್ರೈಟ್ ಕಾರ್ಡಲ್ಲಿ ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್ ಇರುತ್ತೆ. ಏನಿದ್ರು ಸ್ವಲ್ಪ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿ ಅಂತ ಒಂದು ಸಿಂಪಲ್ ಗೈಡೆನ್ಸ್ ಕೊಡುತ್ತೆ. ಆ್ಯಂಡ್ ನೀವು ಆ ಸ್ಟೇಟಲ್ಲಿ ಇದ್ದೀರಾ ಆಲ್ಮೋಸ್ಟ್ ಅಂತಲೂ ತೋರಿಸುತ್ತೆ. ಬಟ್ ರಿವರ್ಸ್ ಕಾರ್ಡ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನೀವು ಮಾಡ್ರೇಷನ್ನ ದಾಟ್ಬಿಟ್ಟಿದ್ದೀರಾ. ಅಂದರೆ ತುಂಬ ಏನರಲ್ಲೂ ಇನ್ವಾಲ್ವ್ ಆಗಿದ್ದೀರಾ. ಅದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು. ಕೆಟ್ಟದು ಒಳ್ಳೇದು ಅಗೇನ್ ಪರ್ಸನ್ ಟು ಪರ್ಸನ್, ಒಬ್ಬೊಬ್ರಿಗೆ ಒಂದೊಂದು ಕೆಟ್ಟದು ಒಂದೊಂದು ಒಳ್ಳೇದು, ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸ್ಟಿಲ್ ನೀವು ಏನೇ ಕೆಲಸ ಏನೇ ಕೇಳುವಾಗಲೂ ಈ ಸಿಚುವೇಶನಲ್ಲಿ ಇದು ಬಂದರೆ ನೀವು ಅರ್ಥ ಮಾಡ್ಕೋಬೇಕು, ಆ ಪರ್ಟಿಕ್ಯುಲರ್ ಕಾರ್ಯದಲ್ಲಿ ಇಲ್ಲ ವ್ಯಕ್ತಿಯಲ್ಲಿ ನೀವು ತುಂಬ ಇನ್ವಾಲ್ವ್ ಆಗಿದ್ದೀರಾ. ಅದನ್ನು ಮಾಡಬೇಡಿ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇನ್ವಾಲ್ವ್ ಆಗಿ ಅಂತ ತೋರಿಸುತ್ತೆ ಇದು. ಅಂದರೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತೊಡಗಿಸ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ತುಂಬ ಒಂದು ಅರ್ಜೆನ್ಸಿ ಎನರ್ಜಿ ಇದೆ ಇಲ್ಲಿ, ಅದು ಕ್ಲಿಯರಾಗಿ ತೋರಿಸುತ್ತೆ. ಸೊ ಇದು ಬಂದ್ಬಿಟ್ಟು ಈ ರಿವರ್ಸ್ ಟೆಂಪರೆನ್ಸ್ ಕಾರ್ಡ್ದು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಐ ಹೋಪ್ ನಿಮ್ಗೆ ನನ್ನ ಟೆಂಪರೆನ್ಸ್ ಕಾರ್ಡ್ದು ಅಪ್ರೈಟ್ ಮತ್ತು ರಿವರ್ಸ್ ಕಾರ್ಡ್ದು ಹೇಳೋ ಅರ್ಥದ ರೀತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ನಿಮ್ಗೆ ಮತ್ತಷ್ಟು ನನ್ನ ವೀಡಿಯೋಸ್ ಮೇಲೆ ನೋಟಿಫೈ ಆಗ್ತಾ ಇರುತ್ತೆ. ಸೊ ನಾನು ಇಬ್ಬರು ಒಟ್ಟಿಗೆ ಸೇರಿ ಟ್ಯಾರೋನ ಕಲಿತಾ ಎಲ್ಲರಿಗೂ ಹಂಚ್ತಾ ಎಲ್ಲ ಜಗತ್ತಿಗೆ ಒಳ್ಳೆಯದಾಗಂಥ ಕಾರ್ಯಗಳನ್ನ ಮಾಡ್ತಾ ಬರೋಣ. ಸೊ ಮುಂದಿನ ವಿಡಿಯೋಲಿ ಸಿಗುವ. ಶುಭೋದಯ. ಹರೇ ಕೃಷ್ಣ. ರಾಧೆ ರಾಧೆ.